ಜನ ಸಾಂಗತ್ಯ ಯೋಗ. 4ನೇದು ಸೇವಾ ಯೋಗ. ಇದು 4 ಯೋಗಗಳ ಬಗ್ಗೆ ಪತ್ರಿಜಿಯವರು ಹೇಳಿದ್ದಾರೆ. ಧ್ಯಾನ ಯೋಗದ ಬಗ್ಗೆ ನಾವು ಈ ಪತ್ರಿಜಿ 365 ಡೇಸ್ ಏನಾದ್ರೆ ಸ್ಟಾರ್ಟ್ ಮಾಡಿದೀವಿ ಅವಾಗಿಂದ ನಾವು ಧ್ಯಾನ ಯೋಗದ ಬಗ್ಗೆ ನಾವು ತುಂಬಾ ತಿಳ್ಕೊಂಡಿದೀವಿ. ಮತ್ತೆ 18 ಪ್ರಿನ್ಸಿಪಲ್ಸ್ ಆರಂಭದಲ್ಲಿ ನಾವು ಚನ್ನಬಸವ ಸರ್ ಅವ್ರ ಕಡೆಯಿಂದ ಧ್ಯಾನದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ 2ನೇದು ಸ್ವಾಧ್ಯಾಯ ಯೋಗ. ಮತ್ತೆ 3ನೇದು ಸಜ್ಜನ ಸಾಂಗತ್ಯ ಯೋಗ. ಈ ಸ್ವಾಧ್ಯಾಯ ಯೋಗ ಮುಗಿದ್ಮೇಲೆ ಸಜ್ಜನ ಸಾಂಗತ್ಯ ಯೋಗ ತಿಳ್ಕೊಂತೀವಿ. ಮತ್ತೆ ಸೇವಾ ಯೋಗದ ಬಗ್ಗೆನೂ ನಾವು ತಿಳ್ಕೊಳ್ತೀವಿ. ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಸಾರ್ ಹೇಳ್ತಿದ್ದಾರೆ ಸ್ವಾಧ್ಯಾಯ ಯೋಗ. ಇಲ್ಲಿ 2ನೇ ಪ್ರಿನ್ಸಿಪಲ್ ಏನಪ್ಪಾ ಇದೆ ಅಂದ್ರೆ, ನಾವು ಸರಿಯಾದ ಪುಸ್ತಕಗಳನ್ನ ಓದೋದು ಮತ್ತೆ ಆ ಪುಸ್ತಕ ಸ್ವಾಧ್ಯಾಯ ಮಾಡ್ಲಿಕ್ಕೆ ಎಲ್ಲರಿಗೂ ನಾವು ಸಹಕರಿಸೋದು. ಅದು ನಮ್ಮ 18 ಪ್ರಿನ್ಸಿಪಲ್ಸ್ ಅಲ್ಲಿ 2ನೇದು ಪ್ರಿನ್ಸಿಪಲ್ ಇದೆ. ಇದು ಸ್ವಾಧ್ಯಾಯ ಅಂತ ತಗೊಂಡ್ರೆ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿನಲ್ಲೇ ಆಗ್ಲಿ, ಬೇರೆ ಯಾವ ಮಾಸ್ಟರ್ನ ತಗೊಂಡ್ರು ಸ್ವಾಧ್ಯಾಯದಲ್ಲಿ ನಮ್ಮ ಪತ್ರಿಜಿ ಅವರೇ ಪರಿಪೂರ್ಣರು. ಯಾಕಂದ್ರೆ ಅವ್ರು ಅಷ್ಟೊಂದು ಪುಸ್ತಕಗಳನ್ನ ಅವ್ರು ಓದಿದ್ದಾರೆ. ಅವ್ರು ಓದಿ ಚಿಕ್ಕೋರಿದ್ದಾಗಿಂದ, ಅವರು ಸಣ್ಣವರಿದ್ದಾಗಿಂದಾನೆ ಎಲ್ಲಾ ಪುಸ್ತಕಗಳನ್ನು ಓದಿ 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 ಎಲ್ಲರಿಗೂ ಅದನ್ನ ಪುಸ್ತಕಗಳನ್ನ ಪರಿಚಯ ಮಾಡಿಸಿದ್ದಾರೆ. ಅವರು ಎಲ್ಲೂನು ಬುಕ್ಸ್ ಓದೋದನ್ನ ಸ್ಟಾಪ್ ಮಾಡಿಲ್ಲ. ಪ್ರತಿ ಒಂದು ನಿಮಿಷ ಟೈಮ್ ಸಿಗೋದ್ರೂ ಅವರು ಬುಕ್ಸ್ ತಗೊಂಡು ಓದ್ತಾ ಇದ್ರು. ಮತ್ತೆ ಇನ್ನ ಒಂದು ಏನಂದ್ರೆ, ಇಲ್ಲಿ ಪತ್ರಿಜಿ ಅವರು ಹೇಳ್ತಿದ್ದಾರೆ, ಅವರು 8ನೇ ವರ್ಷದಲ್ಲೇ ಗಾಂಧೀಜಿ ಅವರು ಬರ್ದಿರುವಂತಹ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅನ್ನೋ ಪುಸ್ತಕನ ಓದಿದ್ದಾರೆ. ಆ ಪುಸ್ತಕನ ನಾನು ಓದ್ಲಿಕ್ಕೆ ಟ್ರೈ ಮಾಡಿದೆ. ಇಷ್ಟು ದೊಡ್ಡದಾಗಿದೆ ಅಂತ ಒಂದು ಪುಸ್ತಕನ ಅವರು 8 ವರ್ಷಕ್ಕೆ ಅವರು ಓದಿ ಮುಗಿಸಿದ್ದಾರೆ. ಇಷ್ಟು ಅದ್ಭುತವಾದ ವಿಷಯ ಅಲ್ವಾ ಮಾಸ್ಟರ್ಸ್? ಮತ್ತೆ ಅವರು 8 ವರ್ಷ ಅದು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಆದ್ಮೇಲೆ ಅವರು 12ನೇ ವರ್ಷಕ್ಕೆ ಮತ್ತೆ 10ನೇ ವರ್ಷಕ್ಕೆ ಇನ್ನು ಬೇರೆ ಬೇರೆ ಬುಕ್ಸ್ ತೆಲುಗು ಓದಿದ್ದಾರೆ. ಅದಾದ್ಮೇಲೆ 15ನೇ ವರ್ಷದಲ್ಲಿ ಅವರು ಸರ್ವೇಪಲ್ಲಿ ರಾಧಾಕೃಷ್ಣ ಅವರು ಬರ್ದಿರುವಂತ ಇಂಡಿಯನ್ ಫಿಲಾಸಫಿ ಪುಸ್ತಕನ ಓದಿದ್ದಾರೆ. ಮತ್ತೆ 16ನೇ ವಯಸ್ಸಿಂದ 18ನೇ ವರ್ಷದವರೆಗೂ 3 ವರ್ಷ ಅವರು ತುಂಬಾ ಡಿಫ್ರೆಂಟ್ ಮಾಸ್ಟರ್ಸ್, ಶೇಕ್ಸ್ಪಿಯರ್, ಟಾಲ್ಸ್ಟಾಯ್, ಮಿಲ್ಟನ್, ಚಾರ್ಲಿ, ಇನ್ನು ತುಂಬಾ ಜನ ಮಾಸ್ಟರ್ಸ್ ಬರ್ದಿರುವಂತ ಪುಸ್ತಕಗಳನ್ನ 3 ವರ್ಷ ಅವರು ಓದಿದ್ದಾರೆ. ಅವ್ರಿಗೆ ನೋಡಿ ಎಷ್ಟು ಸಣ್ಣವರಿದ್ದಾಗಿಂದಾನೆ ಅವ್ರಿಗೆ ಪುಸ್ತಕ ಓದೋದನ್ನೋದು ಅವ್ರಿಗೆ ಅಭ್ಯಾಸ ಇದೆ. ಇದೇ ತರ ನಾವುನೇ ಪುಸ್ತಕಗಳನ್ನ ಓದ್ಬೇಕು. ಪ್ರತಿಯೊಬ್ಬ ಮನುಷ್ಯನೂ ಓದ್ಲಿಕ್ಕೆ ಯಾರ್ಯಾರಿಗೆ ಬರುತ್ತೆ ಪ್ರತಿಯೊಬ್ಬನೂ ಪುಸ್ತಕಗಳನ್ನ ಓದ್ಬೇಕು, ಸ್ವಾಧ್ಯಾಯ ಮಾಡ್ಬೇಕು. ಇದು ಪತ್ರಿಜಿ ಅವರು ಹೇಳ್ತಿದ್ದಾರೆ. ಮೊದಲನೇದು ಧ್ಯಾನ ಯೋಗದಲ್ಲಿ ಧ್ಯಾನ. ಪ್ರತಿಯೊಬ್ರು ಯಾರ್ಯಾರಿಗಾದ್ರೆ ಉಸಿರು ಇದೆ ಅವ್ರು ಎಲ್ಲರೂ ಧ್ಯಾನ ಮಾಡ್ಬೇಕು. ಯಾರ್ಯಾರಿಗಾದ್ರೆ ಕಣ್ಣಿದೆ ಪ್ರತಿಯೊಬ್ರು ಪುಸ್ತಕ ಓದ್ಬೇಕು. ನಮ್ಗೆ ಕಣ್ಣಿದೆ ಓದ್ಲಿಕ್ಕೆ ಬರಲ್ಲ ಅಂತ ಯಾರು ಯೋಚನೆ ಮಾಡ್ಬೇಡಿ, ಪ್ರಯತ್ನ ಮಾಡಿ, ಕಲೀಲಿಕ್ಕೆ ಪ್ರಯತ್ನ ಮಾಡಿ ಓದ್ಲಿಕ್ಕೆ. ನೆಕ್ಸ್ಟ್ ಪತ್ರಿಜಿ ಅವರು 1998ರಲ್ಲಿ 78 ಅಲ್ಲಿ ಇದನ್ನ ಯು ಫಾರ್ ಎವರ್ ಪುಸ್ತಕ ಓದಿದ್ದಾರೆ. ಆ ಪುಸ್ತಕ ಓದಿದ್ಮೇಲೆ ಪತ್ರಿಜಿ ಅವಾಗ ಅವರು ಎನ್ಲೈಟ್ಮೆಂಟ್ ಆಗಿ ಆಮೇಲೆ ಜೀವನದ ಬಗ್ಗೆ ಅವರು ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾರೆ. ನಾನು ಯಾಕೆ ಭೂಮಿ ಮೇಲೆ ಬಂದೆ, ಯಾಕೆ ಇದು ನನ್ನ ಕೆಲ್ಸಗಳೇನು, ಇದು ಎಲ್ಲದೂ ಸಂಪೂರ್ಣವಾಗಿ ಅವರು ಎನ್ಲೈಟ್ಮೆಂಟ್ ಆಗಿ ಅವಾಗಿಂದ ಅವರು ಪುಸ್ತಕಗಳನ್ನ ಚೆನ್ನಾಗಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ಈ ಪುಸ್ತಕಗಳು ನಾವು ಓದ್ತಾ ಇದ್ದಂಗೆ ನೋಡಿ, ಆ ಪುಸ್ತಕಗಳು ನಮ್ಗೆ ಜೀವನದ ಬಗ್ಗೆ ಎಷ್ಟೊಂದು ಕ್ಲಾರಿಟಿ ಇರುತ್ತೆ, ಎಷ್ಟೋ ಕ್ಲಾರಿಟಿನ ಕೊಡ್ತೈತೆ. ನಾವೊಂದು ಪುಸ್ತಕನ ತೆಗೆದು ಓದಿದಾಗ ನಾವ್ ಏನ್ ಯೋಚನೆ ಮಾಡ್ತಿದೀವಿ, ನಾವ್ ಏನ್ ಮಾಡ್ತಿದೀವಿ, ಹೇಗ್ ಮಾಡ್ಬೇಕು ಅನ್ನುವಂತ ಪ್ರತಿಯೊಂದು ಕ್ಲಾರಿಟಿನೂ ಪುಸ್ತಕ ಕೊಡ್ತೈತೆ. ಮತ್ತೆ ಇನ್ನೂ ಒಂದು ಏನಂದ್ರೆ, ಪುಸ್ತಕಗಳು ನಮ್ಗೆ ಸೈನ್ಸ್ ನ ಹೇಳ್ಕೊಡ್ತವೆ, ಸೈನ್ಸ್ ಹೇಳ್ಕೊಡುತ್ತೆ. ಮತ್ತೆ ಅದೇ ತರ ಸ್ಪಿರಿಚುವಲ್ ಸೈನ್ಸ್ ನ ಈ ಪುಸ್ತಕಗಳು ನಮ್ಗೆ ಹೇಳ್ಕೊಡ್ತವೆ. ಪುಸ್ತಕದಲ್ಲಿ ಎಷ್ಟು ಒಂದು ತುಂಬಾ ವಿಷಯಗಳು ನಮ್ಗೆ ಸಿಗ್ತವೆ. ಈಗ ಎಕ್ಸಾಂಪಲ್ಗೆ ನಾ ಹೇಳ್ತೀನಿ, ನಾವು ಭೂಮಿ ಮೇಲೆ ಇದ್ದೀವಿ. ಭೂಮಿ ನಮ್ಗೆ ಹೆಂಗ್ ಕಾಣುತ್ತೆ, ನಾವ್ ಇರೋದನ್ನ ನೋಡಿ ಭೂಮಿ ಫ್ಲಾಟ್ ಆಗಿದೆ ಅನ್ಕೊಂತೀವಿ. ಆದ್ರೆ ಭೂಮಿ ಫ್ಲಾಟ್ ಆಗಿಲ್ಲ, ರೌಂಡ್ ಆಗಿದೆ ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ. ಅದು ಹೆಂಗ್ ಗೊತ್ತಾಗೋದಂದ್ರೆ ಪುಸ್ತಕಗಳು ಓದಿದಾಗ.
ಆ ಪುಸ್ತಕಗಳಲ್ಲಿ ಅವ್ರೇನಾದ್ರೂ ಸುಮ್ನೆ ಬರ್ದಿರ್ತಾರ ಅಂದ್ರೆ ಇಲ್ಲ. ಒಬ್ಬ ಮನುಷ್ಯ ಒಂದು ಪುಸ್ತಕನ ಬರ್ದಿದ್ದಾರೆ, ಒಬ್ಬ ಆತರ ಒಂದು ಪುಸ್ತಕನ ಬರ್ದಿದ್ದಾರೆ ಅಂದ್ರೆ ಅವ್ರ ಅದ್ರ ಬಗ್ಗೆ ಎಷ್ಟೋ ರಿಸರ್ಚ್ ಮಾಡಿ ಅವ್ರ ಜ್ಞಾನನೆಲ್ಲ, ಅವರೊಂದು ಅನುಭವದ ಜ್ಞಾನ, ರಿಸರ್ಚ್ ಜ್ಞಾನ, ಆ, ಎಲ್ಲದನ್ನ ಒಂದು ಅದ್ರಲ್ಲೂ ಎಷ್ಟೋ ಅದ್ಭುತವಾದ ವಿಷಯಗಳನ್ನೆಲ್ಲ ತೆಗೆದ್ಬಿಟ್ಟು ಒಂದು ಪುಸ್ತಕದಲ್ಲಿ ಬರೀತಾರೆ. ಸೊ ಆ ಪುಸ್ತಕನ ಓದೋದ್ರಿಂದ ನಮ್ಗೆ ಎಷ್ಟೋ ಜ್ಞಾನ ಅನ್ನೋದು ಬೆಳೀತಾ ಹೋಗ್ತೈತೆ. ಮತ್ತೆ ಈ ಒಂದು ಯು ಫಾರ್ ಎವರ್ ಅನ್ನೋ ಪುಸ್ತಕನ ಬರ್ದಿರೋದು ಪತ್ರಿಜಿ ಅವ್ರು ಹೇಳ್ತಿದ್ದಾರೆ. ಇದು ಲೋಬ್ಸಾಂಗ್ ರಾಂಪ ಅವರು ಪುಸ್ತಕ ಬರ್ದಿದ್ದಾರೆ ಅದನ್ನ. ಅವ್ರು ಆ ಪುಸ್ತಕನ ಓದಿ ಅವ್ರ ಎನ್ಲೈಟ್ಮೆಂಟ್ ಆದ್ಮೇಲೆ ಲೋಬ್ಸಾಂಗ್ ರಾಂಪ ಅವರು ಬರ್ದಿರುವಂತ ಪ್ರತಿಯೊಂದು ಪುಸ್ತಕಗಳನ್ನೂ ಅವರು ಹೈದ್ರಾಬಾದ್ಗೆ ಹೋಗಿ ಹೈದ್ರಾಬಾದಲ್ಲಿ ಎಲ್ಲಾ ಕಡೆ ಹುಡುಕಿ ಲೋಬ್ಸಾಂಗ್ ರಾಂಪ ಅವ್ರ ಪುಸ್ತಕಗಳನ್ನ ಪ್ರತಿಯೊಂದು ಪುಸ್ತಕಗಳು 2 ವರ್ಷ ಕೂತು ಬರೀ ಅವರೊಬ್ಬರನ್ನವೇ ಓದಿದಾರಂತೆ. 2 ಇಯರ್ಸ್ ಒಬ್ಬ ಆತರ ಬಗ್ಗೆ ಆತರ ಬರ್ದಿರುವಂತ ವಿಷಯಗಳನ್ನೆಲ್ಲ ಅವರು ಕಂಪ್ಲೀಟ್ ಆಗಿ ಓದಿದ್ದಾರೆ ಅಂದ್ರೆ ನೋಡಿ, ಆತರ ಒಂದು ನಾಲೆಡ್ಜ್ ನ ನಾವು ಎಷ್ಟು ತಗೊಂತೀವಿ. ಒಂದು ಪುಸ್ತಕ ಓದಿದ್ರೆ ನಮ್ಗೆ ಆ ಒಂದು ಆತರ ಕಡೆಯಿಂದ ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಾಗ್ತವೆ ಅಂತದ್ದು. ಪತ್ರಿಜಿ ಅವರು ಲೋಬ್ಸಾಂಗ್ ರಾಂಪ ಅವ್ರು ಬರ್ದಿರುವಂತ ಎಲ್ಲಾ ಪುಸ್ತಕಗಳನ್ನ 2 ವರ್ಷದಲ್ಲಿ ಅವರು ಓದಿದ್ದಾರೆ. ಮತ್ತೆ ಆ ಪುಸ್ತಕಗಳಲ್ಲಿ ಸಾರ್ ಅದನ್ನ ಹೇಳ್ತಾರೆ, ಎಷ್ಟೊಂದು ಆ ಪುಸ್ತಕದಲ್ಲಿ ಎಷ್ಟೊಂದು ಸತ್ಯ ಇದೆ, ಮತ್ತೆ ಸೈನ್ಸ್ ಇದೆ, ಸ್ಪಿರಿಚುವಲ್ ಸೈನ್ಸ್ ಇದೆ ಲೋಬ್ಸಾಂಗ್ ರಾಂಪ ಅವರು ಬರ್ದಿರುವಂತ ಪುಸ್ತಕದಲ್ಲಿ. ಮತ್ತೆ ಅದಾದ್ಮೇಲೆ ಪತ್ರಿಜಿ ಅವರು ಓಶೋ ಅವರು ಬರ್ದಿರುವಂತ ಪುಸ್ತಕಗಳನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಓಶೋ ಅವರು ಪುಸ್ತಕಗಳನ್ನ 500 ಬುಕ್ಸ್ ನ ಪತ್ರಿಜಿ ಅವರು ಎಲ್ಲದನ್ನೂ ಓದಿದ್ದಾರೆ. ಮತ್ತೆ ಅವ್ರು ಅವಾಗ ಪತ್ರಿಜಿ ಅವರು ಏನಾದ್ರೆ ಬುಕ್ಸ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಧ್ಯಾನ ಎಲ್ಲ ಸ್ಟಾರ್ಟ್ ಮಾಡಿ ಅಂತ ಒಂದು ಸಂದರ್ಭದಲ್ಲಿ ಸಂಭೋಗದಿಂದ ಸಮಾಧಿಯ ಕಡೆಗೆ ಅನ್ನುವಂತ ಪುಸ್ತಕನ 2000 ಬುಕ್ಸ್ ನ ಪತ್ರಿಜಿ ಅವರು ಎಲ್ರಿಗೂ ಹಂಚಿದಾರಂತೆ. ಅಲ್ಲಿ ಶಾಪಿಗೆ ಹೋಗೋದು, ಆ ಪುಸ್ತಕನ ತಗೊಳ್ಳೋದು, ಮತ್ತೆ ಎಲ್ಲದನ್ನೂ ಅವ್ರು ಓದಿರೋದನ್ನ ಪ್ರತಿಯೊಬ್ಬರಿಗೂ ಇದನ್ನ ಹಂಚುತ್ತಾನೆ ಹೋಗಿದ್ದಾರೆ. ನೀವು ಓದಿ 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 ಅಂತ ಹೇಳ್ಬಿಟ್ಟು. ಇಲ್ಲಿ ಆ ಶಾಪ್ನವರೇ ಹೇಳಿದ್ರಂತೆ ಪತ್ರಿಜಿ ಅವ್ರಿಗೆ, ಈ ಪುಸ್ತಕನ ಬೇರೆ ಯಾರು ತಗೊಂತಾ ಇಲ್ಲ, ಬರೀ ನೀವ್ ಒಬ್ರೇ ತಗೊಂಡಿದ್ದೀರಾ, 2000 ಕಾಪೀಸ್ ನೀವ್ ಒಬ್ರೇ ತಗೊಂಡ್ಬಿಟ್ಟಿದ್ದೀರಾ ಅಂತ ಹೇಳಿ ಅವ್ರು ಹೇಳಿದ್ರಂತೆ. ಆ ಪುಸ್ತಕದ ಹೆಸರು ನೋಡಿ ಯಾರು ತಗೊಳ್ಳಿಲ್ಲ, ಬಟ್ ಅದ್ರಲ್ಲಿರುವಂತ ಆ ಪುಸ್ತಕನ ಓದಿದಾಗ ಅವ್ರಿಗೆ ಆ ವಿಷಯ ಅನ್ನೋದು ನಮ್ಗೆ ಗೊತ್ತಾಗ್ತಿತ್ತು. ನೆಕ್ಸ್ಟ್ ಇದಾದ್ಮೇಲೆ ಪತ್ರಿಜಿ ಅವರು ವಿಜಯವಾಡ ಹೋದಾಗ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಗೌತಮ ಬುದ್ಧ ಅವ್ರದ್ದು ಪುಸ್ತಕ ಇತ್ತಂತೆ. ಅದ್ರ ಕಾಸ್ಟ್ ಬರೀ ₹2 ಇತ್ತಂತೆ. ಆ ಪುಸ್ತಕಗಳನ್ನ ಪತ್ರಿಜಿ ಅವರು 600 ಬುಕ್ಸ್ 60 ಬುಕ್ಸ್ ಇದ್ವಂತೆ. 60 ಬುಕ್ಸ್ ನವೇ ಪತ್ರಿಜಿ ಅವರೇ ಖರೀದಿ ಮಾಡ್ಬಿಟ್ಟು ಅವನನ್ನು ಎಲ್ರಿಗೂನುವೆ ಹಂಚಿದ್ದಾರೆ. ನೆಕ್ಸ್ಟ್ ಇದೇ ತರ ಸಾರ್ ಇನ್ನು ಕೆಲವು ಬುಕ್ಸ್ ಹೇಳ್ತಾ ಹೋಗಿದ್ದಾರೆ, ಅವ್ರು ಯಾವ್ಯಾವ ಬುಕ್ಸ್ ತಗೊಂಡು ಯಾರಿಗೆ ಎಷ್ಟೆಷ್ಟು ಹಂಚಿದ್ದಾರೆ ಅಂತ. ಆಟೋಬಯೋಗ್ರಫಿ ಆಫ್ ಯೋಗಿ ಬುಕ್ಸ್ ನ 500 ಬುಕ್ಸ್ ಎಲ್ಲರಿಗೂ ಹಂಚಿದ್ದಾರೆ. ಇಲ್ಲಿ ನೋಡಿ ಸಾರು ಹಂಚ್ತಾ ಹೋಗ್ತಿದ್ದಾರೆ. ಅವರ ಒಂದು ಹಣದಲ್ಲೇ ಅವರು ಖರೀದಿ ಮಾಡಿ ಪ್ರತಿಯೊಬ್ಬರಿಗೂ ಪುಸ್ತಕ ಓದ್ಲಿಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಅವರು ಪುಸ್ತಕಗಳನ್ನ ಸೇಲ್ ಮಾಡ್ಲಿಲ್ಲ, ಇದು ನಮ್ ಗಮನದಲ್ಲಿರ್ಬೇಕು. ಮತ್ತೆ ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್ ಅನ್ನೋ ಆ ಬುಕ್ಸ್ ನ 200 ಬುಕ್ಸ್ ಎಲ್ರಿಗೂನು ಅವರು ಸಾರ್ ಹಂಚಿದಾರಂತೆ. ಮತ್ತೆ ಇಲ್ಲಿ ಸಾರ್ ಹೇಳಿದ್ದೇನೆ, ನಮ್ಮ ಪ್ರಿನ್ಸಿಪಲ್ ಅಲ್ಲಿ 18 ಪ್ರಿನ್ಸಿಪಲ್ಸ್ ಅಲ್ಲಿ 2ನೇದಾಗಿರುವಂತ ಸ್ವಾಧ್ಯಾಯ ಅಂತ ನಾವ್ ಏನ್ ಹೇಳ್ತಿದೀವಿ, ಇಲ್ಲೇವರೆಗೂ ಬುಕ್ಸ್ ಓದ್ಬೇಕು ಅನ್ನೋದನ್ನಷ್ಟೇ ನಾವು ತಿಳ್ಕೊಂತ ಬಂದಿದೀವಿ. ಆದ್ರೆ ನಾವು ಓದಿದ ಪುಸ್ತಕಗಳನ್ನ ಎಲ್ರಿಗೂನುವೆ ಅವ್ರುನುವೆ ಸ್ವಾಧ್ಯಾಯ ಮಾಡ್ಲಿಕ್ಕೆ ಓದ್ಲಿಕ್ಕೆ ನಾವು ಸಹಕಾರವನ್ನು ನಾವು ಮಾಡಬೇಕು ಅನ್ನೋದನ್ನ ಪತ್ರಿಜಿ ಅವರು ಈ ವಿಡಿಯೋನಲ್ಲಿ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಬರೀ ನಾವು ಪುಸ್ತಕ ಓದೋದು, ನಾವಷ್ಟೇ ಓದೋದಲ್ಲ, ಎಲ್ರಿಗೂ ಓದ್ಲಿಕ್ಕೆ ಸಹಕಾರ ಮಾಡ್ಬೇಕು. 1ನೇ ಪ್ರಿನ್ಸಿಪಲ್ ಏನಿದೆ, ಧ್ಯಾನ ನಾವು ಮಾಡ್ಬೇಕು, ಎಲ್ಲರ ಹತ್ರನೂ ಧ್ಯಾನ ಮಾಡಿಸ್ಬೇಕು. 2ನೇದೇನಿದೆ, ಸ್ವಾಧ್ಯಾಯ ನಾವು ಮಾಡ್ಬೇಕು, ಎಲ್ಲರಿಗೂ ಮಾಡ್ಲಿಕ್ಕೆ ಸಹಕಾರವನ್ನು ನಾವು ಕೊಡ್ಬೇಕು. ಮತ್ತೆ ಇದೇ ತರ ಅನಂತಪುರಲ್ಲಿ ಒಬ್ಬ ಮಾಸ್ಟರ್ ಇದ್ರಂತೆ, ನರಸಿಂಹ ರೆಡ್ಡಿ ಅನ್ನೋರು. ಪ್ರತಿ ಭಾನುವಾರ ಪತ್ರಿಜಿ ಅವರು ಅನಂತಪುರ್ಗೆ ಹೋಗ್ತಿದ್ರಂತೆ. ಸಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಈ ರೋಡಲ್ಲಿ ಕಾಯ್ಕೊಂಡು ನಿಂತಿರ್ತಿದ್ರಂತೆ. ಅವ್ರು ಯಾಕೆ ಕಾಯ್ಕೊಂಡು ನಿಂತ್ಕೊತಿದ್ರು ಅಂದ್ರೆ, ಪತ್ರಿಜಿ ಅವರು ಒಂದು ಇಷ್ಟು ದೊಡ್ಡ ಬ್ಯಾಗ್ ತಗೊಂಡೋಗ್ಬಿಟ್ಟು ಅವ್ರಿಗೆ ಬ್ಯಾಗ್ ಅಲ್ಲಿ ಪುಸ್ತಕಗಳು ತಗೊಂಡೋಗಿ ಕೊಡ್ತಿದ್ರಂತೆ. ಅಷ್ಟೊಂದು ಪುಸ್ತಕಗಳನ್ನ ಅವ್ರುನು ಅದೇ ತರ ಒಂದು ವಾರದಲ್ಲಿ ಅವ್ರುನು ಆ ಬುಕ್ಸ್ನೆಲ್ಲಾನು ಓದ್ತಾ ಇದ್ರಂತೆ.
ನೋಡಿ ಸರ್ ಎಷ್ಟು ಅದ್ಭುತವಾಗಿ ಸ್ಟಾರ್ಟಿಂಗ್ ಇಂದ ಎಲ್ರಿಗೂ ಸ್ವಾಧ್ಯಾಯ ಅನ್ನೋದನ್ನ ಅಭ್ಯಾಸ ಮಾಡ್ತಿದ್ದಾರೆ. ಮತ್ತೆ ಇದೇ ತರ ಸಾರ್ ಇನ್ನೊಂದು ಹೇಳ್ತಿದ್ದಾರೆ, ಸರ್ ಐ ಎ ಎಸ್ ಗೆ ಪ್ರಿಪೇರ್ ಆಗುವಂತ ಟೈಮ್ ಅಲ್ಲಿ ಹೈದರಾಬಾದ್ ನಲ್ಲಿರುವಂತ ಸೆಂಟ್ರಲ್ ಲೈಬ್ರರಿಗೆ ಹೋಗ್ಬಿಟ್ಟು ಎಲ್ಲಾ ಬುಕ್ಸ್ ನಾನು ಓದಿದಾರಂತೆ. ಎಲ್ಲಾ ಬುಕ್ಸ್ ನಾನು ಓದಿ ಅವರು ಅಲ್ಲಿ ಓದಿದ ಬುಕ್ಸ್ ನ ಅಂಡರ್ಲೈನ್ ಮಾಡ್ತಾ ಮಾಡ್ತಾ ಹೋಗಿದ್ದಾರೆ. ಇಲ್ಲಿ ಅಂಡರ್ಲೈನ್ ಮಾಡಿದಾಗ ಏನಾಗಿದೆ ಅಂದ್ರೆ ಅದು ಬೇರೆ ನೆಕ್ಸ್ಟ್ ಓದೋರ್ಗೆ ಆ ಪಾಯಿಂಟ್ಸ್ ಅನ್ನೋದು ನಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಆ ಬುಕ್ಸ್ ಆತರ ಅಂಡರ್ಲೈನ್ ಮಾಡಿದಾಗ ಸಾರ್ ಓದಿದ ಬುಕ್ಸ್ ಅಂಡರ್ಲೈನ್ ಮಾಡಿ ಎಲ್ರಿಗೂ ಅದು ಉಪಯೋಗ ಆಗಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸಾರ್ ಹೇಳಿರುವಂತ ಇನ್ನೊಂದು ಅದ್ಭುತವಾದ ವಿಷಯ ಏನಂದ್ರೆ ಪುಸ್ತಕಂ ಹಸ್ತಭೂಷಣಂ. ನಮ್ಗೆ ಪುಸ್ತಕ ಕೈಯಲ್ಲಿದ್ರೆ ಅದೇ ನಮ್ಗೆ ಭೂಷಣ. ಸೊ ಯಾರ್ಯಾರಿಗಾದ್ರೆ ಕೈ ಇದೆ, ಪ್ರತಿಯೊಬ್ಬರ ಕೈಯಲ್ಲೂ ಒಂದು ಪುಸ್ತಕ ಇರ್ಬೇಕು. ಕೈ ಇದೆ ಅಂದ್ರೆ ಪುಸ್ತಕ ಇರ್ಬೇಕು, ಕಣ್ಣಿದೆ ಅಂದ್ರೆ ನಾವು ಓದ್ಬೇಕು, ಉಸಿರಿದೆ ಅಂದ್ರೆ ಧ್ಯಾನ ಮಾಡ್ಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ನಾವಿಲ್ಲಿ ಬುಕ್ಸ್ ಓದ್ಲಿಲ್ಲ ಅಂದ್ರೆ ನಮ್ಗೆ ಹೆಂಗೆ ಜ್ಞಾನ ಅನ್ನೋದು ಬೆಳೀತಾ ಹೋಗುತ್ತೆ. ಸೊ ಹಾಗಾಗಿ ಸಾರ್ ಹೇಳಿರುವಂತ ಈ 4 ಯೋಗಗಳೇನಿದಾವೆ, ಧ್ಯಾನ ಯೋಗ, ನಾವು ಧ್ಯಾನ ಯೋಗ ಮಾಡ್ತಾ ಹೋದಂಗೆಲ್ಲ ನಮ್ಗೆ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ. ಮತ್ತೆ ಸ್ವಾಧ್ಯಾಯ ಯೋಗ ಮಾಡಿದಾಗ ನಮ್ಗೆ ಬುದ್ಧಿ ಬೆಳೆಯುತ್ತೆ. ನೆಕ್ಸ್ಟ್ ಸಜ್ಜನ ಸಾಂಗತ್ಯ ಮಾಡಿದಾಗ ನಮ್ಮಲ್ಲಿ ವಿನಯ ಅನ್ನೋದು ಬೆಳಿತೈತೆ. ಮತ್ತೆ ಇನ್ನೊಂದು ನಮ್ಗೆಲ್ರಿಗೂ ಮುಕ್ತಿ ಬೇಕು, ಒಂದೇ ಜನ್ಮದಲ್ಲಿ ಮುಕ್ತಿ ಬೇಕು. ಎಲ್ಲಾ ನಮ್ಮ ಒಂದು ಕರ್ಮಗಳು ಎಲ್ಲಾ ಹೋಗ್ಬೇಕು. ನಮ್ಗೆ ಮುಕ್ತಿ ಬೇಕು ಅಂದ್ರೆ ನಾವು ಸೇವಾ ಯೋಗವನ್ನ ನಾವು ಮಾಡ್ತಾ ಹೋಗ್ಬೇಕು. ಇಲ್ಲಿ ಸರ್ ಒಂದು ಕನೆಕ್ಷನ್ ಕೊಟ್ಟಿದ್ದಾರೆ, ಸ್ವಾಧ್ಯಾಯ ಯೋಗಕ್ಕೂ ಮತ್ತೆ ಸೇವಾ ಯೋಗಕ್ಕೆ. ನಾವಿಲ್ಲಿ ಸ್ವಾಧ್ಯಾಯ ಪುಸ್ತಕಗಳು ಓದೋದು ಸ್ವಾಧ್ಯಾಯ ಯೋಗ ಆದ್ರೆ, ನಾವು ಈಗ ಓದಿರುವಂತ ಪುಸ್ತಕಗಳನ್ನ 4 ಜನಕ್ಕೆ ಹಂಚುವುದು ಸೇವಾ ಯೋಗ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ಪತ್ರಿಜಿ ಅವರು ಮತ್ತೆ ಪ್ರತಿ ಸಂಡೇನೂ ಹೋಗ್ಬಿಟ್ಟು ಹೈದರಾಬಾದ್ ಅಲ್ಲಿ ಮಾರ್ಕೆಟ್ ಹೋಗಿ ಪುಸ್ತಕಗಳನ್ನ ಖರೀದಿ ಮಾಡ್ತಾ ಇದ್ರಂತೆ. ಈಗ ನಾವೆಲ್ರೂ ಯಾವ ತರ ಮಾರ್ಕೆಟ್ ಹೋಗಿ ತರಕಾರಿ ಖರೀದಿ ಮಾಡ್ತೀವಿ, ಅದೇ ತರ ಪತ್ರಿಜಿ ಅವರು ಬುಕ್ಸ್ ನ ಖರೀದಿ ಮಾಡಿ ಆ ಬುಕ್ಸ್ಗಳನ್ನೆಲ್ಲ ತಾವು ಓದಿ ಎಲ್ರಿಗೂ ಕೊಡ್ತಾನೆ ಹೋಗಿದ್ದಾರೆ. ಮತ್ತೆ ನೋಡಿ ಇಲ್ಲಿ ನಮ್ಗೆ ಪುಸ್ತಕಗಳು, ಯಾವ ಪುಸ್ತಕನೂ ನಮ್ಮ ಮನೆ ಹತ್ರಕ್ಕೆ ಸುಮ್ನೆ ಬರೋದಿಲ್ಲ, ನಾವು ಹೋಗಿ ಹುಡುಕ್ಬೇಕು. ಮಾರ್ಕೆಟ್ ಅಲ್ಲಿ ಹೆಂಗೆ ತರಕಾರಿಗಳನ್ನ ಚೆನ್ನಾಗಿದ್ದ ತರಕಾರಿನೆಲ್ಲ ತೆಗೆದು ಯಾವ ತರ ಹೋಗಿ ಮಾರ್ಕೆಟ್ ಅಲ್ಲಿ ತರಕಾರಿ ನಮಗ್ ಬೇಕಾಗಿರೋ ವಸ್ತುಗಳನ್ನೆಲ್ಲ ನಾವು ಹುಡುಕಿ ತಗೊಂತೀವೋ, ಅದೇ ತರ ಒಂದು ಬುಕ್ ಶಾಪ್ಗೆ ಹೋಗಿ ನಮ್ಗೆ ಯಾವ ಪುಸ್ತಕ ಬೇಕು, ನಾವು ಬುಕ್ ಶಾಪ್ ಹೋದ್ರೆ ಸಾಕು, ನಮ್ಗೆ ಗೊತ್ತಾಗುತ್ತೆ ನಮ್ಗೆ ಯಾವ ಪುಸ್ತಕ ಬೇಕು ಅಂತ. ಇವ್ರು ಕೊಟ್ಟಿರೋದ್ ನಾವು ಓದ್ತೀವಿ, ಬಟ್ ನಾವು ಹೋಗಿ ಹಿಂಗೆ ಜಸ್ಟ್ ಒಂದು ಕಣ್ಣು ಆರ್ಸಿದ್ರೆ ನಮ್ಗೆ ಯಾವ ಪುಸ್ತಕ ಬೇಕು ಅನ್ನೋದು ನಮ್ ಕೈಗೆ ಆಟೋಮೆಟಿಕ್ ಆಗಿ ಅದೇ ಬುಕ್ ಸಿಗುತ್ತೆ. ಅದು ನಮ್ಗೆ ಸಂಪೂರ್ಣವಾಗಿ ಅದು ನಮ್ಮ ಒಂದು ಜ್ಞಾನಕ್ಕೆ, ಆ ಕ್ಷಣಕ್ಕೆ ಯಾವ ಜ್ಞಾನ ಬೇಕಾಗುತ್ತೆ ಆ ಪುಸ್ತಕ ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಸೊ ನಾವು ಹೋದ್ ಕಡೆ ಎಲ್ಲಾದ್ರೂ ಈ ಮೈಸೂರಿಂದ ಬೇರೆ ಯಾವ್ದಾದ್ರು ಊರ್ಗ್ ಹೋಗ್ತೀವಂದ್ರೆ ಹೋಗೋಣ, ಯಾವ್ದಾದ್ರು ಒಂದು ಬುಕ್ ಶಾಪ್ಗೆ ಹೋಗ್ಬಿಟ್ಟು ಪುಸ್ತಕನ ನೋಡೋಣ, ಒಂದು ಪುಸ್ತಕನ ಖರೀದಿ ಮಾಡೋಣ. ಪಿರಮಿಡ್ ವ್ಯಾಲಿಗೆ ಹೋಗ್ತೀವಾ, ಪಿರಮಿಡ್ ವ್ಯಾಲಿಗೆ ಹೋಗಿ ಚೆನ್ನಾಗಿ ಧ್ಯಾನ ಮಾಡ್ತೀವಿ, ಎಲ್ಲವನ್ನ ಆ ಪ್ಲೇಸ್ನೆಲ್ಲ ನೋಡ್ತೀವಿ, ಎಂಜಾಯ್ ಮಾಡ್ತೀವಿ. ಬುಕ್ ಸ್ಟೋರ್ಗೆ ಹೋಗ್ಬಿಟ್ಟು ಬುಕ್ ಸ್ಟೋರ್ ಅಲ್ಲಿ ಮಕ್ಕಳಿಗೆ ನಾವು ಟಾಯ್ಸ್ ಎಲ್ಲ ಖರೀದಿ ಮಾಡ್ತೀವಿ, ಮನೆಗೆ ಏನ್ ಬೇಕು ಅನ್ನೋದು ನೋಡ್ತೀವಿ. ಬಟ್ ಅಲ್ಲಿ ಅದ್ಭುತವಾದ ಬುಕ್ ಸ್ಟಾಲ್ ಇದೆ. ಬುಕ್ ಸ್ಟಾಲ್ ಅಲ್ಲಿ ಒಂದು ಒಳ್ಳೆ ಪುಸ್ತಕನ ತಗೊಂಡ್ ಬಂದು ಪುಸ್ತಕನ ನಾವು ಓದೋಣ. ನಾವು ಓದಿದ್ದಾದ್ಮೇಲೆ ಅದನ್ನ ಬೇರೆಯವ್ರಿಗೆ ಕೊಡೋಣ, ಅವರು ಓದ್ತಾರೆ. ಜ್ಞಾನ ಅನ್ನೋದು ಎಲ್ಲೂ ಹೋಗಿರಲ್ಲ, ಬೇಕಾದಾಗ ಬಂದ್ಬಿಡುತ್ತೆ ಜ್ಞಾನ. ನಾವು ಪುಸ್ತಕದಲ್ಲಿ ಏನಾದ್ರೂ ವಿಷಯ ತಿಳ್ಕೊಂಡಿರ್ತೀವಿ, ಯಾವಾಗ ಬೇಕಾದ ಅದವಾಗ ಹೊರಗಡೆ ಬರುತ್ತೆ. ಸೊ ಪುಸ್ತಕ ನನ್ನ ಹತ್ರ ಇದ್ರೇನೆ ನಾನು ಜ್ಞಾನ ಬೆಳೆಸ್ಕೊಂತೀನಿ, ಇನ್ನೊಂದ್ ಸರಿ ಓದ್ತೀನಿ, 4 ಸಲ ಓದ್ತೀನಿ, ಓಕೆ ಓದೋಣ. ಬಟ್ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಓದಿ ನಾವು ಬೇರೆಯವ್ರಿಗೂ ಸ್ವಾಧ್ಯಾಯ ಮಾಡ್ಲಿಕ್ಕೆ ನಾವು ಸಹಕಾರವನ್ನು ಮಾಡೋಣ. ಮತ್ತೆ ಇದ್ರಲ್ಲಿ ಇನ್ನ ಒಂದು ಅದ್ಭುತವಾದ ಪುಸ್ತಕ ಪತ್ರಿಜಿ ಅವ್ರು ಏನ್ ಹೇಳಿದಾರಂತೆ, ಓಶೋ ಅವರು ಒಂದು ಕಡೆ ಹೇಳಿದಾರಂತೆ, ಮಿರ್ದಾದ್ ಎಂಬ ಪುಸ್ತಕದ ಬಗ್ಗೆ ಹೇಳಿದ್ರಂತೆ. ತುಂಬಾ ಅದ್ಭುತವಾದ ಪುಸ್ತಕ ಅಂತ. ಈ ಪುಸ್ತಕನ ಪತ್ರಿಜಿ ಅವರು, ಅಯ್ಯೋ ನಾನು ಇದೊಂದು ಪುಸ್ತಕನ ಮಿಸ್ ಆಗಿದ್ದೀನಲ್ವಾ ಅಂತ ಹೇಳಿ ಆ ಬುಕ್ನ 6 ವರ್ಷ ಹುಡುಕದ್ರಂತೆ. 6 ವರ್ಷ ಎಲ್ಲ ಕಡೆನೂ ಮಿರ್ದಾದ್ ಬುಕ್ಗೋಸ್ಕರ ಹುಡುಕಿದ್ರೆ ಆಮೇಲೆ ಕೊನೆಗೆ ಅದು ಡೆಲ್ಲಿನಲ್ಲಿ ಸಿಕ್ತಂತೆ ಮಿರ್ದಾದನ ಪುಸ್ತಕ. ಆ ಪುಸ್ತಕನ ಅವಾಗ ಮತ್ತೆ ಅವರು ಓದಿದ್ದಾರೆ.
ಸೊ ಇಲ್ಲಿ ಇನ್ನೊಂದು ಸಾರು ಏನ್ ವಿಷಯ ಹೇಳಿದಾರಂದ್ರೆ, ಈ ಪುಸ್ತಕಗಳು ನಾವು ಓದ್ತಾ ಇರೋದ್ರಿಂದ ನಮ್ಮಲ್ಲಿ ಬೆಳೆಯುವಂತ ಜ್ಞಾನದಿಂದ ನಮ್ಮ ಸಹಸ್ರಾರ ಚಕ್ರದಲ್ಲಿ ಇರುವಂತ ಕಮಲ ಅನ್ನೋದು ಅರಳ್ಕೊಂಡು ಹೋಗುತ್ತಂತೆ. ನಾವು ಒಂದೊಂದು ಪುಸ್ತಕ ಓದಿದಾಗ ಆ ಕಮಲದಲ್ಲಿ ಒಂದೊಂದು ರೇಖೆ ಅರಳುತ್ತಂತೆ. 1000 ಬುಕ್ಸ್ ಓದಿದ್ರೆ ಕಮಲದಲ್ಲಿರುವಂತ 6000 ಆ ಒಂದು ರೇಖೆಗಳನ್ನುವೆ, ಕಮಲದ ರೇಖೆಗಳು ಅರಳುತ್ತೆ ಅಂತ ಹೇಳ್ಬಿಟ್ಟು ಪತ್ರಿಜಿ ಅವರು ಅದ್ಭುತವಾದ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ನಾನು ಆ ವಿಡಿಯೋ ಲಿಂಕ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಎಲ್ರು ಆ ವಿಡಿಯೋನ ಕೇಳಿ. ಸಾರ್ ವಾಯ್ಸಲ್ಲಿ ಸಾರ್ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಮತ್ತೆ ಪತ್ರಿಜಿ ಅವರು ಸ್ವಾಧ್ಯಾಯ ಯೋಗ ಅಂದ್ರೆ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿನಲ್ಲಿ ಎಲ್ಲರಿಗೂ ನೆನಪಾಗೋದು ಶ್ರೀನಿವಾಸ್ ರೆಡ್ಡಿ ಸರ್. ಪತ್ರಿಜಿ ಅವರು ಎಷ್ಟು ಬುಕ್ಸ್ ಓದಿದಾರೋ ಅದಕ್ಕೂ ಜಾಸ್ತಿ ಅವರು ಶ್ರೀನಿವಾಸ್ ರೆಡ್ಡಿ ಅವರು ಓದಿದ್ದಾರೆ. ಮತ್ತೆ ಸಾರ್ಗೆ ಎಷ್ಟೋ ಬುಕ್ಸ್ ನ ಶ್ರೀನಿವಾಸ್ ರೆಡ್ಡಿ ಅವರೇ ರೆಫರ್ ಮಾಡಿದ್ದಾರೆ, ಯಾವ್ಯಾವ ಪುಸ್ತಕ ಚೆನ್ನಾಗಿರುತ್ತೆ ಅಂತ. ಅದರಲ್ಲಿ ಇವರು ಶ್ರೀನಿವಾಸ್ ರೆಡ್ಡಿ ಅವರು ಹೇಳುವಂತ ಒಂದು ಅದ್ಭುತವಾದ ಆಥರ್ ಅಂದ್ರೆ ಟಾರ್ಕಮ್ ಸೆರೆಡೇರಿಯನ್ ಅವ್ರದ್ದು. ಅವರು ಪುಸ್ತಕಗಳು ಎಷ್ಟು ಚೆನ್ನಾಗಿ ಅವರು ತಿಳಿಸ್ಕೊಡ್ತಾರಂದ್ರೆ, ಸಾರ್ ಹೇಳಿದ್ರು ಇದು ಯಾವುದು ಪೌರ್ಣಮಿ ಧ್ಯಾನದ ಬಗ್ಗೆ ಒಂದು ಪುಸ್ತಕನ ಹೇಳಿದ್ದಾರೆ. ಅದೇ ನಾನು ಇವರ ಒಂದು ಪುಸ್ತಕದ್ದು ಟಾರ್ಕಮ್ ಅವ್ರದ್ದು ಬುಕ್ಸ್ ನಲ್ಲಿ ಆತ್ಮ ಪರಿಶೀಲನೆ ಅಂತ ಒಂದು ಬುಕ್ ಇದೆ. ತುಂಬಾ ಅಂದ್ರೆ ತುಂಬಾ ಅದ್ಭುತವಾದ ಪುಸ್ತಕ. ಅದ್ರಲ್ಲಿ ನಮ್ಮ ಒಂದು ಪ್ರತಿಯೊಂದು ಮೂಮೆಂಟ್ ನಾವು ಅಬ್ಸರ್ವ್ ಮಾಡ್ಬೇಕು. ನಮ್ಮ ಥಾಟ್ಸ್, ನಮ್ಮ ಆಕ್ಷನ್ಸ್, ನಮ್ಮ ಮಾತುಗಳು ಏನೇನ್ ಇದಾವೆ ಎಲ್ಲವನ್ನೂ ನಮ್ಮನ್ನ ನಾವು ಅಬ್ಸರ್ವ್ ಮಾಡ್ಕೊಳ್ತಾ ಇರ್ಬೇಕು ಅನ್ನೋದನ್ನ ಅವರು ತಿಳಿಸಿದ್ದಾರೆ. ಈಗ ನಾವು ಸ್ವಾಧ್ಯಾಯದಲ್ಲಿ ಅದೇ ನಾವು ಮಾಡ್ಬೇಕಾಗಿರೋದು. ನಾವು ಪುಸ್ತಕಗಳನ್ನ ನಾವು ಓದ್ತೀವಿ, ಆದ್ರೆ ಅದನ್ನ ನಾವು ನಮ್ಮ ಸೆಲ್ಫ್ ಚೆಕ್ ಅನ್ನೋದು ನಮ್ಮ ಸ್ವಂತದಲ್ಲಿ ನಾವು ಅಧ್ಯಯನ ನಾವು ಮಾಡ್ಕೊಂತ ಹೋಗ್ಬೇಕು. ಅಂದ್ರೆ ನಮ್ಮ ಆತ್ಮ ಪರಿಶೀಲನೆಯನ್ನ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಾವು ಆ ಪುಸ್ತಕ ಓದಿ ಏನು ನಾನು ಕಲ್ತಿದ್ದೀನಿ, ನಾನು ಹಿಂದೆ ಹೇಗಿದ್ದೆ ಅನ್ನೋದು ನಮ್ಗೆ ಇಮಿಡಿಯೇಟ್ ಆಗಿ ಕನ್ನಡಿ ತರ ಈ ಪುಸ್ತಕಗಳು ನಮ್ಗೆ ತೋರಿಸ್ತವೆ. ಮತ್ತೆ ಇದರಲ್ಲಿ ನನಗೆ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆಗಿರುವಂತ ಬುಕ್ಸ್ ಅಂದ್ರೆ, ನಾನು ಧ್ಯಾನಕ್ಕೆ ಬರೋಕ್ಕೂ ಮುಂಚೆ ನಾನು ಫಸ್ಟ್ ಓದಿದ್ದು ಪುಸ್ತಕ ಅಂದ್ರೆ ಜೊನಾಥನ್ ಲಿವಿಂಗ್ಸ್ಟನ್ ಅವ್ರು. ಆ ಪುಸ್ತಕನ ನಾನು ಓದಿ, ರಿಚರ್ಡ್ ಬಕ್ ಅವ್ರು ಬರ್ದಿರೋದು. ಆಮೇಲೆ ತುಂಬಾ ಬುಕ್ಸ್ ಓದಿದೆ, ಓಶೋ ಅವ್ರು ಬರ್ದಿರೋವು, ಇನ್ನು ಕೆಲವು ಮಾಸ್ಟರ್ಸ್ ಪಿರಮಿಡ್ ವ್ಯಾಲಿನಲ್ಲಿ ಯಾವ್ಯಾವ ಬುಕ್ಸ್ ಸಿಗ್ತವೆ ಅವನ್ನೆಲ್ಲ ನಾನು ಓದ್ತಾ ಇದ್ದೆ. ನೆಕ್ಸ್ಟ್ ನನಗೆ ತುಂಬಾ ಟ್ರಾನ್ಸ್ಫಾರ್ಮೇಶನ್ ಆಗಿರೋದು ಅಂದ್ರೆ ಆಟೋಬಯೋಗ್ರಫಿ ಆಫ್ ಯೋಗಿ, ಒಂದು ಯೋಗಿ ಆತ್ಮಕಥೆ. ಆ ಪುಸ್ತಕ ಓದಿದಾಗ ಹೇಗಿತ್ತು ಅಂದ್ರೆ, ನಾವು ಜೀವನ ಅಂದ್ರೆ ಅದಕ್ಕೂ ಮುಂಚೆನೆ ನಂಗೆ ತುಂಬಾ ಡೌಟ್ಸ್ ಬೇಜಾರಾಗ್ಬಿಟ್ಟಿತ್ತು. ಜೀವನ ಅಂದ್ರೆ ಬರೀ ಆಫೀಸ್ಗೆ ಹೋಗೋದು, ಮನೆಗೆ ಬರೋದು, ಅಲ್ಲಿ ಕೆಲಸ ಮಾಡೋದು, ದುಡ್ಡು ದುಡಿಯೋದು, ಊಟ ತಿನ್ನೋದು, ಇದಷ್ಟೇನ ಜೀವನ ಅನ್ನೋಷ್ಟು ಜಿಗುಪ್ಸೆ ಬಂದಿತ್ತು. ಜಿಗುಪ್ಸೆ ಅಂತಲ್ಲ, ಬರೀ ಇಷ್ಟೇನ ಅನ್ನೋದೊಂದು ಕಾಡ್ತಾ ಇತ್ತು. ಆದ್ರೆ ಆ ಪುಸ್ತಕ ಓದಿದಾಗ ಪರಮಹಂಸ ಯೋಗಾನಂದ ಅವರು ಎಷ್ಟು ಜ್ಞಾನ, ಎಷ್ಟು ವಿನಯದಿಂದ ಇದ್ದು ಅವರು ಜ್ಞಾನವನ್ನೆಲ್ಲ ಅವ್ರು ಪಡೆದಿದ್ದಾರೆ. ಅದೊಂದು ಆ ನಾಲೆಡ್ಜ್ ಅನ್ನೋದು ಮಿರಾಕ್ಲೆಸ್, ಅದಕ್ಕೆ ಲಿಮಿಟ್ ಅನ್ನೋದೇ ಇಲ್ಲ ಅಂತ ಹೇಳ್ಬಿಟ್ಟು ಜ್ಞಾನ ನಾವು ಕಲಿಬೇಕು. ಮಾಸ್ಟರ್ಸ್ ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತಾರೆ, ನಮ್ಮ ಗುರುಗಳು ಹೆಂಗೆ ನಮ್ಮ ಹಿಂದೆ ಇರ್ತಾರೆ, ಹೆಂಗೆ ನಮ್ಗೆ ಅವ್ರ ಗೈಡೆನ್ಸ್ ಹೆಂಗ್ ಕೊಡ್ತಿರ್ತಾರೆ, ಅದೆಲ್ಲದನ್ನೂ ಜೀವನ ಅಂದ್ರೆ ಏನು ಅನ್ನೋದು ಆ ಒಂದು ಪುಸ್ತಕದಲ್ಲಿ ನನಗೆ ಅರ್ಥ ಆಯ್ತು. ಆಧ್ಯಾತ್ಮಿಕ ಜೀವನ ಅಂದ್ರೆ ಏನನ್ನೋದೇ ನನಗೆ ಆ ಪುಸ್ತಕದಲ್ಲಿ ಒಂದು ಯೋಗಿ ಆತ್ಮಕಥೆಯಲ್ಲಿ ಗೊತ್ತಾಯ್ತು. ನೆಕ್ಸ್ಟ್ ಇನ್ನೊಂದು ನನಗೆ ಯಾವುದು ನನ್ನ ಜೀವನದಲ್ಲಿ ಅದ್ಭುತವಾದ ಬುಕ್ ಅಂದ್ರೆ ಮೀಲರೇಪ ಅವ್ರದ್ದು. ಒಬ್ಬ ಟಿಬೆಟ್ ಯೋಗಿ ಹುಟ್ಟಿ ತಾನು ಸಣ್ಣನಿದ್ದಾಗ ಸಣ್ಣ ಪುಟ್ಟ ಕಷ್ಟಗಳು ಅನುಭವಿಸಿ ಅವನ್ಗೆ ಒಂದು ದ್ವೇಷ ಅನ್ನೋದು ಬಂದು, ದ್ವೇಷದಿಂದ ಮಾಡಬಾರ್ದ ಕೆಲ್ಸಗಳನ್ನ ಮಾಡಿ, ಅಂದ್ರೆ ಜನಕ್ಕೆಲ್ಲ ಕಷ್ಟ ಕೊಟ್ಟು ನಷ್ಟ ಮಾಡಿ ಪಾಪ ಕರ್ಮಗಳೆಲ್ಲ ಮಾಡಿ ಕೊನೆಗೆ ಅವನು ಒಂದೇ ಜನ್ಮದಲ್ಲಿ ಎಂತ ದೊಡ್ಡ ಯೋಗಿ ಆಗಿದ್ದಾನೆ ಅನ್ನೋದು ಆ ಪುಸ್ತಕದಲ್ಲಿ ಹೇಳಿದ್ದಾರೆ. ಅಂದ್ರೆ ನಾವು ಎಷ್ಟು ಸಾಧನೆ ಮಾಡ್ಬೋದು, ನಾವು ಈ ತರನು ಮಾಡಬಹುದಾ, ಆಗುತ್ತೆ, ಇದನ್ನು ಸಾಧ್ಯ ಆಗುತ್ತೆ. ಎಷ್ಟು ಕರ್ಮಗಳು ಗೊತ್ತಿರದೆ ನಾವು ಮಾಡ್ತಿರ್ತೀವಿ, ಆದ್ರೆ ಎಲ್ಲಾ ಫಲಗಳನ್ನೂ ನಾವು ಹೆಂಗೆ ನಾವು ತೀರಿಸ್ಕೋಬಹುದು, ಆ ಧ್ಯಾನಕ್ಕೆ ಎಷ್ಟು ಶಕ್ತಿ ಇದೆ, ನಾವು ಎಷ್ಟು ಗುರುವಿನ ಹತ್ರ ಎಷ್ಟು ವಿನಯದಿಂದ ಇರ್ಬೇಕು, ಕಲಿಬೇಕಂದ್ರೆ ನಾವು ಎಷ್ಟು ತಲೆಬಾಗಿ ಇರ್ಬೇಕು ಅನ್ನೋದನ್ನ ಆ ಪುಸ್ತಕದಲ್ಲಿ ಅದ್ಭುತವಾಗಿ ತೋರಿಸಿದ್ರು. ಈ 2 ಬುಕ್ಸ್ ನನ್ನ ಜೀವನನ ಚೇಂಜ್ ಮಾಡಿರುವಂತ ಅದ್ಭುತವಾದ ವಿಷಯಗಳು. ಸೊ ಈ ಸ್ವಾಧ್ಯಾಯದ ಬಗ್ಗೆ ಸಾರ್ ಏನು ಹೇಳಿದ್ದಾರೆ ಅದನ್ನ ನಾನು ಅರ್ಥ ಮಾಡ್ಕೊಂಡು ನಿಮ್ಮೆಲ್ಲರ ಜೊತೆ ನಾನು ಹಂಚ್ಕೊಂಡೆ.
ಈ ಅವಕಾಶ ಕೊಟ್ಟಿರೋದಕ್ಕೆ ಎಲ್ಲ ಮಾಸ್ಟರ್ಸ್ಗೂ ನಮಸ್ಕಾರಗಳು. ತುಂಬಾ ಥ್ಯಾಂಕ್ ಯು.